ನಮಸ್ಕಾರ. ಮಾಧ್ಯಮ ಇರ್ಬೋದು, ಇವತ್ತು ವಕೀಲರಾಗಿರ್ಬೋದು, ಈ ಥರ ಕ್ಷೇತ್ರಗಳೇ ಅಂದರೆ ವಿಶೇಷವಾಗಿ ಪತ್ರಕರ್ತರು, ನಾವೆಲ್ಲ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥವ್ರು. ಭಾಳಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ನಾವು ಸಂಪರ್ಕ ಮಾಡಿದಾಗ ನಮಗೆ ಸಹಜವಾಗಿಯೇ ಗೃಹ ಸಾಲಗಳನ್ನು ಕೊಡೋದಕ್ಕೆ ಬ್ಯಾಂಕ್ಗಳು ಹಿಂದೇಟನ್ನು ಹಾಕ್ತಾರೆ. ಆದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನುವಂಥದ್ದು ಇರ್ಬೋದು, ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಂಥ ಅಸಂಘಟಿತ ವಲಯದಲ್ಲಿ ಇರೋರಿಗೂ ಕೂಡ ಸಾಲವನ್ನು ಮಂಜೂರು ಮಾಡ್ತಾರೆ. ಇಂಥ ಒಂದು ಕೆಲಸವನ್ನು ಸೇವೆಯನ್ನು ಸತ್ಯಪ್ರಸಾದ್ ಅವರು, ನಮ್ಮ VBFನ ಮೆಂಬರು ಕೂಡ ಅವರು ಮಾಡಿಕೊಡ್ತಾರೆ. ಅತಿ ಕಡಿಮೆ ಅವಧಿಯಲ್ಲಿ ಕಡಿಮೆ ಡಾಕ್ಯುಮೆಂಟೇಷನನ್ನು ಕಲೆಕ್ಟ್ ಮಾಡಿ ಭಾಳ ಮುತುವರ್ಜಿ ವಹಿಸಿ ಸಾಲವನ್ನು ಮಾಡಿಕೊಡುವಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ನೀವು ಈ ಒಂದು ವಿಡಿಯೋದ ಕೊನೆಯಲ್ಲಿ ಅವರ ಸಂಪರ್ಕ ಸಂಖ್ಯೆ ಅಂದರೆ ಅವ್ರ ಮೊಬೈಲ್ ನಂಬರ್ ಕೂಡ ನಾವು ಶೇರ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ. ಅವರು ತಮಗೆ ಆದಷ್ಟು ಬೇಗನೆ ಈ ಒಂದು ಸಾಲವನ್ನು ಕೊಡಿಸುವಂಥದ್ದು ಮಾಡ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಮನೆಗಳನ್ನು ಖರೀದಿ ಮಾಡುವಂಥವ್ರಿಗೆ ಇದು ಭಾಳ ಒಂದು ಅನುಕೂಲ ಆಗುತ್ತೆ. ಭಾಳಷ್ಟು ಜನ ಗೃಹ ಸಾಲಕ್ಕಾಗಿ ಅಲ್ಲಿ ಇಲ್ಲಿ ಬ್ಯಾಂಕ್ಗಳಿಗೆ ಅಲೆದಾಡ್ತಾರೆ. ಭಾಳಷ್ಟು ಕಡೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ. ಹೀಗಾಗಿ ಎಲ್ಲಿ ಸಾಲ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ, ಅಥವಾ ನಮ್ಗೆ ಯಾರು ಸಾಲ ಕೊಡ್ತಾರೆ ಅನ್ನುವಂಥ ಕಾರಣಕ್ಕೆ ಮನೆಗಳನ್ನೇ ತೆಗೆದುಕೊಳ್ಳೋದಿಲ್ಲ. ಎಷ್ಟೋ ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲೇ ಇರುವಂಥ ಒಂದು ಪರಿಸ್ಥಿತಿ ಇದೆ. ಇಂಥವ್ರಿಗೆ ಸೇವೆ ಮಾಡೋದಕ್ಕಂತಲೇ ಸತ್ಯಪ್ರಸಾದ್ ಅವರು ಇದ್ದಾರೆ. ಭಾಳ ಮುತುವರ್ಜಿಯನ್ನು ವಹಿಸ್ತಾರೆ. ಅವರೇ ನಿಮ್ಮ ಜಾಗಕ್ಕೂ ಕೂಡ ಬರ್ತಾರೆ, ನಿಮ್ಮ ಮನೆಗೆ ಕೂಡ ಬಂದು ಸೇವೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರ್ಬೋದು ಅಥವಾ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಕೂಡ ಈ ಗೃಹ ಸಾಲವನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.